ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಬೆಳಗಿನ ನಾಷ್ಟಕ್ಕಾದರೂ ಆಗಲಿ, ಮಕ್ಕಳ ಲಂಚ್ ಬಾಕ್ಸಿಗಾದರೂ ಆಗಲಿ, ಇಲ್ಲ ರಾತ್ರಿ ಊಟಕ್ಕಾದರೂ ಆಗಲಿ, ನಾ ಇವತ್ತೊಂದು ಹೆಲ್ದಿ ಆಗಿರೋಂಥ ರೆಸಿಪಿ ಮಾಡಿ ತೋರಿಸ್ತೀನಿ ರೀ. ಆ ರೆಸಿಪಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು 1 ಕಪ್ ನವಣೆ, 1 ಕಪ್ ತೊಗರಿಬೇಳೆ ತೊಗೊಂಡಿನಿ. ಅವು ಹಾಕೊಂಡು ತೊಳಿತೀನಿ ನೋಡ್ರಿ. ನೀವು ಕುಕ್ಕರಲ್ಲಿ ಆದರೂ ಹಾಕಿ ತೊಳೆದಿಡ್ಬೋದು ರೀ, ಇಲ್ಲ ಒಂದು ಬೌಲಲ್ಲಿ ಹಾಕಿ ತೊಳಿಬೋದು. ನಾನೀಗ ಒಂದು ಬೌಲಲ್ಲಿ ಹಾಕಿ ತೊಳ್ಯಾಕತ್ತೀನಿ ನೋಡ್ರಿ. 1 ಕಪ್ ನವಣೆ ಅಕ್ಕಿ ತೊಗೊಂಡಿನಿ ನೋಡ್ರಿ. ಈಗ ಅದೇ ಕಪ್ಪಿಲೆ 1 ಕಪ್ ತೊಗರಿಬೇಳೆ ತೊಗೊಂಡಿನಿ ರೀ. 1-2 ಸಲ ನೀರು ಹಾಕಿ ಚಲೋ ಹೊತ್ತಿನಾಗೆ ತೊಳೆದು ನೆನೆ ಹಾಕ್ಬಿಡಮ್ರಿ. ಒಂದು 10 ರಿಂದ 15 ನಿಮಿಷ ನೆನಿಬೇಕ್ರಿ ಇವು. ನಿಮಗೆ ಟೈಮ್ ಇದ್ರೆ 1 ಅವರ್ 2 ಅವರ್ ನೆನೆಸ್ಬೋದು. ಇಲ್ಲ ಟೈಮ್ ಇಲ್ಲಪ್ಪ ಅಂದ್ರೆ ಒಂದು 10-15 ನಿಮಿಷ ನೆನೆಸಿದ್ರೆ ಸಾಕು. ನಾವು ನೆನೆಸಿಟ್ಟು ತರಕಾರಿ ಎಲ್ಲ ಹೆಚ್ಚುಗೊಳ್ಳೋಷ್ಟಿಗೆ ನೆನಿತಾವ್ರಿ. ನಾನು ತರಕಾರಿಗಳು ತೊಗೊಂಡಿನಿ ರೀ. ನಿಮ್ಮ ಮನೆಗೆ ಯಾವ ಅವೈಲೇಬಲ್ ಇರ್ತಾವೆ ತರಕಾರಿ ಅವು ತೊಗೋರಿ. ನಾ ಎಲ್ಲ ಒಂದು 2 ತೊಗೊಂಡಿನಿ. ಈಗ ಇವೆಲ್ಲ ಕಟ್ ಮಾಡ್ಕೊತೀನಿ ರೀ. ಮ್ಯಾಗಿನ ಸಿಪ್ಪೆ ತೆಗೆದು ಕಟ್ ಮಾಡ್ಕೊತೀನಿ ರೀ. ನಾನು ಎಲ್ಲ ತರಕಾರಿ ಕಟ್ ಮಾಡೋದು ತೋರಿಸಿದ್ರೆ ವಿಡಿಯೋ ಲೆಂದಿ ಆಗ್ತೈತಿ. ಹಾಗಾಗಿ ನಾನು ಎಲ್ಲ ಕಟ್ ಮಾಡ್ಕೊಂಡು ಬರ್ತೀನಿ ನೋಡಿರಿ. ನಾನು ಆಲೂಗಡ್ಡೆ, ಬೀನ್ಸ, ಬಟಾಣಿ, ಟೊಮೆಟೊ, ಉಳ್ಳಾಗಡ್ಡಿ, ನವಲ್ಕೋಲ, ಕ್ಯಾರೆಟು ಎಲ್ಲ ಹಾಕೊಳಕತ್ತೀನಿ. ನಿಮ್ಮ ಮನೆಯಾಗ ಯಾವ್ಯಾವ್ದು ಅವೈಲೇಬಲ್ ಇರ್ತೈತೆ ನೋಡ್ಕೊಂಡು ನೀವು ಹಾಕೋಬೋದು ರೀ. ಈಗ ಅವ್ರಿಕಾಳು ಸೀಸನ್ ಇದೆ, ಅವ್ರಿಕಾಳು ಹಾಕೋಬೋದು, ತೊಗರಿ ಕಾಳದು ಹಾಕೋಬೋದು. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಹಾಕೋಬೋದು ರೀ. ಈಗ ಇವೆಲ್ಲ ಕಟ್ ಮಾಡೋದು ತೋರಿಸಿದ್ರೆ ವಿಡಿಯೋ ಲೆಂದಿ ಆಗ್ತೈತಿ. ನಾ ಈಗ ಒಂದು ಮಾತ್ರ ಕಟ್ ಮಾಡ್ಕೊತೀನಿ ನೋಡಿರಿ. ಈಗಿದು ಆಲೂಗಡ್ಡೆ ಕಟ್ ಮಾಡ್ಕೊಳಕತ್ತೀನಿ ನೋಡಿರಿ. ನಿಮ್ಗೆ ಎಷ್ಟು ದಪ್ಪ ಬೇಕು, ಎಷ್ಟು ಸಣ್ಣ ಬೇಕು ನೋಡಿಕೊಂಡು ನೀವು ಕಟ್ ಮಾಡ್ಕೋಬೋದು ರೀ. ನಾನು ಈ ಸೈಜಲ್ಲಿ ಕಟ್ ಮಾಡ್ತೀನಿ ನೋಡಿರಿ. ನಾನು ಆಲೂಗಡ್ಡೆ ಹೆಚ್ಚಿ ನೀರಾಗ ಹಾಕಿಟ್ಟಿನಿ. ಕಡೆ ಹಾಕಿಟ್ರೆ ಕರಗಾಗ್ತಾವೆ, ಎಲ್ಲ ಹೆಚ್ಚುತ್ತಾನೆ ಅಂದ್ರೆ ನಾನು ನೀರಾಗ ಹಾಕಿಟ್ಟಿನಿ ರೀ. ಇವೆಲ್ಲ ತರಕಾರಿ ಹೆಚ್ಚಿ ಇಟ್ಕೊಂಡಿನಿ. ಈಗ ಒಂದು 10 ನಿಮಿಷ ನೆಂದಾವು. ಈಗ ಕುಕ್ಕರ್ ಇಟ್ಕೊತೀನಿ ರೀ. ಈಗ ನಾನು ಒಂದು ಕುಕ್ಕರ್ ಇಡ್ತೀನಿ ರೀ. ಈಗ ಇದಕ್ಕೆ ಈ ಕಪ್ಪಿಲೆ 6 ಕಪ್ ನೀರು ಹಾಕ್ತೀನಿ. ಅಂದ್ರೆ 2 ಕಪ್, 1 ಕಪ್ಪಿಗೆ 3 ಕಪ್ ರೀ. 2 ಕಪ್ ತೊಗೊಂಡು 1 ಕಪ್ ಬೇಳೆ, 1 ಕಪ್ ನವಣೆ ಅಕ್ಕಿ ತೊಗೊಂಡಿನಿ. ಹಾಗಾಗಿ 6 ಕಪ್ ನೀರು ಹಾಕೋತೀನಿ ರೀ. 1 ಕಪ್, 2 ಕಪ್, 3 ಕಪ್, 4 ಕಪ್ಪು, 5 ಕಪ್ಪು ನೋಡಿರಿ. 6 ಕಪ್ ನೀರು ಹಾಕೊಂಡೇನಿ ನೋಡಿರಿ. 1 ಕಪ್ ಅಕ್ಕಿಗೆ 3 ಕಪ್ ನೀರು ಬೇಕಾಗುತ್ತೆ ರೀ. ನಾನು 1 ಕಪ್ ತೊಗರಿಬೇಳೆ, 1 ಕಪ್ ನವಣೆ ಅಕ್ಕಿ ನೆನೆಸಿಟ್ಟಿದ್ನಲ್ಲ ರೀ. ಈಗ ಹಾಕೋತೀನಿ ನೋಡಿ. ನೀವು ಬೇಕಾದ್ರೆ ನೀರು ಸಮೇತ ಹಾಕೋಬೋದು. ನಾನು ನೀರು ಅಳದಿರಲಿಲ್ಲ ಅಂಥೇಳಿ ನಿಮ್ಗೆ ಅಳದು ತೋರಿಸ್ಬೇಕತ್ತೆ ನಾನು ನೀರು ಬಸೋದು ಅಕ್ಕಿ ಬೇಳೆ ಮಾತ್ರ ಹಾಕ್ಕೊಂಡೇನಿ ನೋಡಿ. ನವಣೆ ಅಕ್ಕಿ ಮತ್ತು ಬೇಳೆ ಮಾತ್ರ ಹಾಕ್ಕೊಂಡೇನಿ ರೀ. ಈಗ ನಾನು ಆಲೂಗಡ್ಡೆ ತೊಗೊಂಡಿದ್ನಲ್ಲ, ನೀರು ಹಾಕಿಟ್ಟಿದ್ನಲ್ಲ, ಅವು ಹಾಕೋತೀನಿ ನೋಡಿರಿ. ನಾನು ಆಲೂಗಡ್ಡೆ ಕಟ್ ಮಾಡೋದು ಮಾತ್ರ ತೋರಿಸಿನಿ ರೀ ನಿಮ್ಗೆ. ಮಿಕ್ಕಿ ತರಕಾರಿ ಎಲ್ಲ ಕಟ್ ಮಾಡೋದು ತೋರಿಸಿಲ್ಲ. ನಾನೆಲ್ಲ ಈ ರೀತಿ ಕಟ್ ಮಾಡ್ಕೊಂಡೆ ನೋಡಿರಿ. ಇದು ಕ್ಯಾರೆಟ್, 2 ಉಳ್ಳಾಗಡ್ಡಿ, ಒಂದಿಷ್ಟು ಬೀನ್ಸ, ಒಂದಿಷ್ಟು ಬಟಾಣಿ, ಒಂದಿಷ್ಟು ನವಲ್ಕೋಲ, ಇಷ್ಟೆಲ್ಲ ತೊಗೊಂಡಿನಿ. ನೀವು ಬೇರೆ ಬೇರೆ ಕಾಳುಗಳಿದ್ರು ಹಾಕ್ಕೋಬೋದು ರೀ. ಕ್ಯಾರೆಟು, ಉಳ್ಳಾಗಡ್ಡಿ, ಬೀನ್ಸು ನಾ ಎಷ್ಟೇ ಅಂತೀನಿಲ್ಲ, ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ಇದು 1 ನವಲ್ಕೋಲ ಪೂರ ಹಾಕ್ಕೊಂಡೇನಿ. ಒಂದು ಸ್ವಲ್ಪ ಬಟಾಣಿ ಹಾಕ್ಕೊಂಡೇನಿ ನೋಡಿರಿ. ಈಗ ಬಟಾಣಿ ಸೀಸನ್ ಐತಿ, ನೀವು ಬಟಾಣಿ ಹಾಕೋಬೋದು. ಈಗ ಮತ್ತು ಅವರೆಕಾಳು ಸೀಸನು ಐತ್ರಿ, ಅವರೆಕಾಳು ಹಾಕೋಬೋದು. ನೀವು ತೊಗರಿ ಕಾಳು ಸಿಕ್ಕರೆ ತೊಗರಿ ಕಾಳು ಹಾಕೋಬೋದು ರೀ. ಇದು ಕುಕ್ಕರ 1-2 ವಿಜಿಲ್ ಕೂಗಲ್ರಿ. ಇದು ಕೂಗೋಷ್ಟೊತ್ತಿಗೆ ನಾನು ಉಳ್ಳಾಗಡ್ಡಿ, ಟೊಮೆಟೊ ಎಲ್ಲ ಹೆಚ್ಚಿ ಒಗ್ಗರಣೆ ರೆಡಿ ಮಾಡ್ಕೊತೀನಿ ರೀ. ಈಗ ಕುಕ್ಕರ್ 2 ವಿಜಿಲ್ ಕೂಗಿ ತಣ್ಣಗಾಗೈತ್ರಿ. ನಾ ಆ ಕಡೆ ಇಟ್ಟು ಒಗ್ಗರಣೆ ಹಾಕೋತೀನಿ ರೀ. ಈಗ ಸಣ್ಣ ಬಾಳ್ಗೆಗಾದ್ರೂ ಒಗ್ಗರಣೆ ಮಾಡಿ ಕುಕ್ಕರಿಗೆ ಹಾಕೋಬೋದು. ಇಲ್ಲ ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡು ಕುಕ್ಕರ್ದಂದು ರೈಸ್ ಇದ್ರಾಗ ಹಾಕೋಬೋದು ರೀ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಹಂಗೆ ಮಾಡ್ಕೊರಿ. ನಾ ಈಗ ದೊಡ್ಡ ಪಾತ್ರೆ ಇಟ್ಕೊಂಡು ಒಗ್ಗರಣೆ ಮಾಡ್ಕೊತೀನಿ ರೀ. ಈಗ ನಾನು ಒಗ್ಗರಣೆಗೆ 1 ಸ್ಪೂನ ತುಪ್ಪ ಹಾಕ್ಕೋತೀನಿ ರೀ. ನೀವು ಒಂದು ಅರ್ಧ ಸ್ಪೂನ ತುಪ್ಪ, ಅರ್ಧ ಸ್ಪೂನ್ ಎಣ್ಣೆ ಆದರೂ ಹಾಕ್ಕೋಬೋದು. ಇಲ್ಲ ಬರೀ ಎಣ್ಣೆಲಾದರೂ ಮಾಡ್ಬೋದು ರೀ. ನಾನು 1 ಸ್ಪೂನ್ ಮಾತ್ರ ಹಾಕ್ಕೊಂಡೇನಿ ನೋಡಿ, ತುಪ್ಪ ಹಾಕ್ಕೊಂಡೇನಿ. ನೀವು ತುಪ್ಪ ಬೇಡ ಅಂದ್ರೆ ಎಣ್ಣೆ ಹಾಕ್ಕೋಬೋದು ರೀ. ಈ ತುಪ್ಪ ಬಿಸಿ ಆಗಲ್ಲ ರೀ. ನಾನೊಂದು ಸ್ವಲ್ಪ ಸಾಸಿವೆ ಹಾಕ್ಕೋತೀನಿ ನೋಡಿರಿ. ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ ನೋಡಿರಿ. ನಾನೊಂದು ಅರ್ಧ ಕಪ್ನಷ್ಟು ಶೇಂಗಾದ ಕಾಳು ತೊಗೊಂಡಿನಿ, ಅವು ಹಾಕ್ಕೋತೀನಿ. ಇವೆಲ್ಲ ಚಲೋ ಹೊತ್ತಿಗೆ ತುಪ್ಪದಲ್ಲೇ ಫ್ರೈ ಮಾಡ್ಕೊತೀನಿ ನೋಡಿರಿ. ಜೀರಿಗೆ, ಸಾಸಿವೆ, ಶೇಂಗಾದ ಕಾಳು ಹಾಕ್ಕೊಂಡಿನಿ. ಈಗ ಉಳ್ಳಾಗಡ್ಡಿ ಹಾಕ್ಕೋತೀನಿ ನೋಡ್ರಿ. ನಾ 1-2 ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡ್ಕೊಂಡಿನಿ, ಅವು ಹಾಕ್ಕೋತೀನಿ ನೋಡಿ. ನಾವಲ್ಲಿ ಕುಕ್ಕರಲ್ಲಿ ಹಾಕ್ಕೊಂಡಿವಿ. ಈಗ ಇಲ್ಲಿ ಹಾಕ್ಕೋತೀನಿ ನೋಡಿ. ಸ್ವಲ್ಪ ಕರಿಬೇವು ಹಾಕ್ಕೋತೀನಿ ನೋಡಿ. ನಾ 2 ಟೊಮೆಟೊ ಸಣ್ಣ ಕಟ್ ಮಾಡ್ಕೊಂಡಿನಿ, ಅವನು ಹಾಕ್ಕೋತೀನಿ ನೋಡಿ. ಇದೆಲ್ಲ ಚಲೋ ಹೊತ್ತಿಗೆ ಫ್ರೈ ಆಗ್ಬೇಕು. ಉಳ್ಳಾಗಡ್ಡಿ, ಟೊಮೆಟೊ ಬೇಗ ಫ್ರೈ ಆಗ್ಬೇಕಂದ್ರೆ ಉಪ್ಪು ಹಾಕ್ಕೋಬೇಕು. ಹಾಗಾಗಿ ನಾನು ಉಪ್ಪು ಹಾಕ್ಕೋತೀನಿ ನೋಡಿ. ನಾನು 1 ಸ್ಪೂನ್ ಉಪ್ಪು ಹಾಕ್ಕೊಂಡಿನಿ. ನಾನು ಅನ್ನಕ್ಕೇನು ಹಾಕಿಲ್ಲ ರೀ. ನಾನು ಬೇಳೆ ಮತ್ತು ನವಣೆ ಅಕ್ಕಿ ಇಟ್ಟಿನಿಲ್ಲ, ಆ ಕುಕ್ಕರ್ಗೆ ನಾನು ಉಪ್ಪು ಹಾಕಿಲ್ಲ. ಇಲ್ಲಿ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕಾಗ್ತದೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತೀನಿ ನೋಡಿ.
ಈಗ ನೋಡ್ರಿ ಟೊಮೆಟೊ ಉಳ್ಳಾಗಡ್ಡಿ ಎರಡು ಮೆತ್ತಗಾಗುತ್ತಾ ನಾನು ಫ್ರೈ ಮಾಡ್ಕೋಬೇಕಾಗ್ತೈತಿ. ನೀವು ಬೇಕಾದ್ರೆ ಇದಕ್ಕೆ ಒಣ ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕೋಬೋದ್ರಿ, ಉದ್ದಿನಬೇಳೆ ಕಡಲೆಬೇಳೆ ಹಾಕೋಬೋದು. ನಾನು ಅದೆಲ್ಲೂ ಹಾಕ್ಕೊಂಡಿಲ್ಲ, ಸಿಂಪಲಾಗಿ ಮಾಡಾಕತ್ತೀನಿ ನೋಡಿ. ಇದು ನೀವು ಮಕ್ಕಳು ಲಂಚ್ ಬಾಕ್ಸಿಗಾದ್ರೂ ಮಾಡ್ಬೋದು, ಮಧ್ಯಾಹ್ನ ಊಟಕ್ಕಾದ್ರೂ ಮಾಡ್ಕೋಬೋದು, ಇಲ್ಲ ಬೆಳಗಿನ ನಾಷ್ಟಕ್ಕಾದ್ರೂ ಮಾಡ್ಕೋಬೋದು, ಇಲ್ಲ ರಾತ್ರಿ ಊಟಕ್ಕಾದ್ರೂ ಮಾಡ್ಬೋದು ರೀ. ಕುಕ್ಕರ್ ಕೂಗಿ ತಣ್ಣಗಾಗೈತಿ ನೋಡ್ರಿ, ಎಷ್ಟು ಮಸ್ತಾಗಿ ಬೆಂದೈತಿ ನೋಡ್ರಿ. ಬೇಳೆ ಮತ್ತು ನವಣೆ ಅಕ್ಕಿ ಎರಡು ಒಟ್ಟಿಗೆ ಹಾಕೊಂಡಿನಿ ತರಕಾರಿ ಜೊತೆಗೆ. ಇದೆಲ್ಲ ಚಲೋ ಹೊತ್ತಿಗೆ ಬೆಂದೈತಿ. ಈಗ ಇದು ಅಲ್ಲಿ ಒಗ್ಗರಣೆ ಮಾಡಿದ್ಮೇಲೆ ಅದಕ್ಕೆ ಹಾಕೋತೀನಿ ನೋಡ್ರಿ. ಇಲ್ಲ ನೀವು ಒಗ್ಗರಣೆ ಆದ್ರೂ ತಂದು ಇದಕ್ಕೆ ಹಾಕೋಬೋದು, ಇಲ್ಲ ಇದೇ ಒಯ್ದು ಒಗ್ಗರಣೆಗಾದ್ರೂ ಹಾಕೋಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ. ಸ್ವಲ್ಪ ಅಳಕಾಗಿ ಮಾಡ್ಕೊಳ್ಳೋದ್ರಿಂದ ದೊಡ್ಡ ಪುಟ್ಟಿ ಇಟ್ಟು ಮಾಡ್ಕೊಳಕತ್ತೀನಿ, ನೀವು ನೋಡ್ಕೊಂಡು ಮಾಡ್ಕೋಬೇಕಾಗ್ತದೆ ರೀ. ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಫ್ರೈ ಆಗೈತಿ. ನಾನು ಬಿಸಿಬೇಳೆ ಬಾತ್ ಪೌಡ್ರ್ ತೊಗೊಂಡಿನಿ, ಅದು ಹಾಕೋತೀನಿ ನೋಡಿ. ನಾನು ಖಾರಕ್ಕೆ ಸ್ವಲ್ಪ ಖಾರದ ಪುಡಿ ತೊಗೊಂಡಿನಿ, ಅದು ಹಾಕೋತೀನಿ ನೋಡಿ. ನೀವು ಖಾರಕ್ಕೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ಈಗ ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ನೋಡಿ. ಈಗ ಇದಕ್ಕೆ ನಾನು 1 ಕಪ್ ಹುಣಸೆಹಣ್ಣಿನ ರಸ ತೊಗೊಂಡಿನಿ, ಅದು ಹಾಕೋತೀನಿ ನೋಡಿ. ಈಗ ನೋಡ್ರಿ ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡಿಕೊಂಡು ಬೇಳೆ ಮತ್ತು ನವಣೆ ಅಕ್ಕಿ ತರಕಾರಿ ಎಲ್ಲ ಬೇಯಿಸಿಟ್ಟಿನೆಲ್ಲ ಅದು ತಂದು ಹಾಕ್ಕೋತೀನಿ ನೋಡ್ರಿ ಇದ್ರಾಗ. ನೀವು ನೋಡಿಕೊಂಡು ಮಿಕ್ಸ್ ಮಾಡ್ಕೊಂಡು ನಿಮ್ಮ ನೀರು ಎಷ್ಟು ಬೇಕು ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ಎಷ್ಟು ತಳ್ಳಗೆ ಬೇಕು ಎಷ್ಟು ಗಟ್ಟಿ ಬೇಕು ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ಈಗ ನೋಡ್ರಿ ಬೇಯಿಸ್ಕೊಂಡಿರೋದು ಹಾಕ್ತೀನಿ ನೋಡ್ರಿ. ಅದೆಲ್ಲ ಎಷ್ಟು ಮಸ್ತಾಗಿ ಬೆಂದೈತಿ. ನೀವು ಕರೆಕ್ಟ್ 3 ಕಪ್ ಹಾಕ್ಕೊಂಡ್ರಿ ಅಂದ್ರೆ ಇದು ಕರೆಕ್ಟಾಗಿ ಬೆಂದೈತಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ. ನಿಮ್ಗೆ ಇನ್ನೊಂದು ಸ್ವಲ್ಪ ಅಳಕ್ ಬೇಕಂದ್ರೆ ಇನ್ನೊಂದು ಗ್ಲಾಸ್ ನೀರು ಹಾಕೋಬೋದು ರೀ. ಈಗ ನಾನು ಕುಕ್ಕರ್ಗೆ 1 ಗ್ಲಾಸ್ ನೀರು ಹಾಕ್ಕೊಂಡು ಹಾಕೋತೀನಿ ನೋಡಿರಿ. ನೀವು ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಅಷ್ಟೇ, ಎಷ್ಟೇ ಅಂತೇನಿಲ್ಲ. ನಿಮ್ಗೆ ಎಷ್ಟು ಅಳಕ್ ಬೇಕು ನೋಡಿಕೊಂಡು ನೀವು ನೀರು ಹಾಕ್ಕೊಳ್ರಿ. ಬೇಯಿಸಾಗ ಮಾತ್ರ 1 ಕಪ್ಪಿಗೆ 3 ಕಪ್ ನೀರು ಹಾಕ್ಕೋಬೇಕಾಗ್ತೈತಿ. ಆವಾಗ ಮೆತ್ತಗೆ ಬೇಯ್ತೈತಿ ರೀ. ತರಕಾರಿ ಅಕ್ಕಿ ಬೇಳೆ ಎಲ್ಲ ಬೇಯ್ತೈತಿ. ಈ ರೀತಿ ಎಲ್ಲ ಚಲೋ ಹೊತ್ತು ಮಿಕ್ಸ್ ಮಾಡಿ 1-2 ನಿಮಿಷ ಬೇಯಿಸ್ಕೊಳ್ಳೋಣ. ಈಗ ನಿಮ್ಗೆ ನೋಡಾಕ ಇದು ಅಳಕ್ಕೆ ಅನಿಸ್ಬೋದು ರೀ, ತಣ್ಣಗಾದ್ಮೇಲೆ ಪೂರ್ತಿ ಗಟ್ಟಿ ಆಗ್ತೈತಿ ರೀ. ಈಗ ನೋಡಿರಿ ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕೊಳಕತ್ತೀನಿ. ಯಾಕಂದ್ರೆ ಹುಣಸೆ ಹಣ್ಣು ಟೊಮೆಟೊ ಹಾಕಿರ್ತೀವಲ್ಲ ಹುಳಿ ಇರ್ತೈತಿ. ನಾನು ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ಹಾಕೊಳಕತ್ತೀನಿ. ನೀವು ನಾರ್ಮಲ್ ಬೆಲ್ಲನೂ ಹಾಕ್ಕೋಬೋದು ರೀ. ಯಾಕಂದ್ರೆ ಹುಣಸೆ ಹಣ್ಣು ಹಾಕಿದ್ರಿಂದ ಬೆಲ್ಲ ಹಾಕಿದ್ರೆ ಟೇಸ್ಟ್ ಕೊಡ್ತೈತಿ ರೀ. ಇದೊಂದು 2 ನಿಮಿಷ ಬೆಂದೈತಿ ರೀ. ನಾ ಈಗ ಇದಕ್ಕೆ ಕೊತ್ತಂಬರಿ ಹಾಕ್ಕೋತೀನಿ ನೋಡಿರಿ. ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ರೆ ಇದು ನವಣೆ ಅಕ್ಕಿ ಬಿಸಿಬೇಳೆ ಬಾತ್ ರೆಡಿ ಆಯ್ತು ರೀ. ನವಣೆ ಅಕ್ಕಿ ಅಂತಾರೆ. ಈಗ ಆರೋಗ್ಯ ದೃಷ್ಟಿಯಿಂದ ಸಿರಿಧಾನ್ಯಗಳು ತಿನ್ನಬೇಕು ಅಂತಾರಲ್ರಿ, ಹಾಗಾಗಿ ನಾನು ಇವತ್ತು ನವಣೆ ಅಕ್ಕಿದು ಮಾಡ್ಕೊಂಡಿನಿ ನೋಡಿರಿ. ನೀವು ನವಣೆ ಅಕ್ಕಿ ಬದಲಿ ನಾರ್ಮಲ್ ಊಟ ಮಾಡೋ ಅಕ್ಕಿ ಹಾಕ್ಕೊಂಡು ಮಾಡ್ಕೋಬೋದು ರೀ. ಇದು ಬಿಸಿಬೇಳೆ ಬಾತ್ ರೆಡಿ ಆಯ್ತು ರೀ. ಈಗ ನಾನು ನಿಮ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡ್ರಿ. ಈ ರೀತಿ ಮಾಡ್ಕೊಂಡ್ರೆ ನೀವು ಮಕ್ಕಳ ಲಂಚ್ ಬಾಕ್ಸಿಗೂ ಕಟ್ಬೋದು, ಬೆಳಗ್ಗೆ ನಾಷ್ಟಕ್ಕೂ ಮಾಡ್ಕೋಬೋದು, ಇಲ್ಲ ರಾತ್ರಿ ಊಟಕ್ಕಾದ್ರೂ ಮಾಡ್ಕೋಬೋದು. ಇದು ಮಸ್ತಾಗಿರ್ತೈತಿ, ಆರೋಗ್ಯಕ್ಕೂ ಒಳ್ಳೆಯದು. ಎಲ್ಲ ತರಕಾರಿನೂ ಇರ್ತೈತಿ, ಬೇಳೆನೂ ಇರ್ತೈತಿ. ನೀವು ಈ ರೀತಿ ಮಾಡ್ಕೊಂಡು ತಿನ್ಬೋದು ರೀ. ಈಗ ನಾ ಮಾಡ್ಕೊಂಡಿರೋ ಬಿಸಿಬೇಳೆ ಬಾತ್ ಸರ್ವ್ ಮಾಡ್ತೀನಿ ನೋಡ್ರಿ. ಈಗ ಬಿಸಿ ಇದ್ದಾಗ ಇಷ್ಟು ಅಳಕೈತಿ. ಇದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗ್ತೈತಿ ರೀ. ಈಗ ನೋಡ್ರಿ ನಾನು ಬಿಸಿಬೇಳೆ ಬಾತ್ ಸರ್ವ್ ಮಾಡೀನಿ. ಈಗ ಇದಕ್ಕೆ ಖಾರ ಬುಂದಿ ಇದ್ರೆ ಮಸ್ತಾಗಿರ್ತೈತಿ, ಹಾಗಾಗಿ ಖಾರ ಬುಂದಿ ಹಾಕೋತೀನಿ ನೋಡ್ರಿ. ನೀವು ಎಣ್ಣೆಯಲ್ಲಿ ಹಾಕಿ ಮಾಡಿದರೆ ಮೇಲೆ ಸ್ವಲ್ಪ ತುಪ್ಪ ಹಾಕೋಬೋದು, ಇಲ್ಲ ನಾ ತುಪ್ಪದಲ್ಲೇ ಮಾಡಿನತ್ತೆ ಮೇಲೇನು ತುಪ್ಪ ಹಾಕ್ಕೊಂಡಿಲ್ಲ ನೋಡಿದ್ರಲ್ರಿ ವೀಕ್ಷಕರೇ, ನವಣೆ ಅಕ್ಕಿಯಿಂದ ಬಿಸಿಬೇಳೆ ಬಾತ್ ಮಾಡೋದನ್ನ. ಈ ಬಿಸಿಬೇಳೆ ಬಾತ್ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.